ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಲೈನಿಂಗ್ ಟಾಪ್ ಕುರ್ತಿ ಹೇಗೆ ಸ್ಟಿಚ್ ಮಾಡಬೇಕು ಆ್ಯಂಡ್ ಹೇಗೆ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ನಾನು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ನಾನು 2 ಮೀಟರ್ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ಇವಾಗ ಅವ್ರ ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಮಾರ್ಕ್ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಫೋಲ್ಡ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಅಷ್ಟರು ವೇಸ್ಟ್ ಆಗೋದಿಲ್ಲ ಈ ಥರ ಮಾರ್ಕ್ ಹಾಕಿ ತೊಗೊಳೋದ್ರಿಂದ. ಬೇಕಿದ್ದರೆ ಎಕ್ಸ್ಟ್ರಾ ಬಟ್ಟೆ ಇದ್ದರೂ ಕೂಡ ನಾವು ಬೇರೆ ಬ್ಲೌಸ್ ಅದು ಕಟ್ ಮಾಡ್ಕೊಂಡು ತೊಗೊಳ್ಬೋದು. ಅಂದರೆ ನಮ್ಮದು ಲೈನಿಂಗ್ ಬಟ್ಟೆ ವೇಸ್ಟ್ ಆಗೋದಿಲ್ಲ. ನೋಡಿ ನಾವು ಯಾವ ಥರ ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ಅಂತ ಹೇಳಿ. ಅವ್ರದ್ದು ಟಾಪ್ ಲೆಂತ್ ಇರೋದು 33 ಇಂಚು, ನಾನು ಇವಾಗ ತೊಗೊಂಡಿರೋದು 31 ಇಂಚು. ಆ್ಯಂಡ್ ಇವಾಗ ಕಟಿಂಗ್ ಮಾರ್ಕ್ ಹಾಕೊಂಡು ತೊಗೋತಾ ಇದ್ದೀನಿ. ಆ್ಯಂಡ್ ಮಿಡಲ್ನಲ್ಲಿ ಒಂದು ಚೆಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ತೊಗೊಳ್ಳೋಣ. ಸೀಟು, ವೆಸ್ಟು ಆ್ಯಂಡ್ ಚೆಸ್ಟು ಒಂದೇ ಸಮ ಇಟ್ಕೊಂಡು ತಗೊಳ್ಳಿ. ಸ್ಕೇಲ್ ಇದ್ದರೆ ಸ್ಕೇಲಿನ ಸಹಾಯದಿಂದ ನೀವು ಮಾರ್ಕ್ ಹಾಕೊಂಡು ತೊಗೊಳ್ಬೋದು. ಈ ಥರ ಮಾರ್ಜಿನ್ನು ಕೂಡ ಬಿಟ್ಬಿಡಿ ಅದ್ರ ಕೆಳಗಡೆ. ಇವಾಗ ಸ್ಟ್ರೇಟ್ ಲೈನ್ ತೊಗೊಳ್ಳಿ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಯಾವಾಗ ಭೀ ಲೈನಿಂಗ್ ಬಟ್ಟೆ ಕಟ್ಟಾದ್ಮೇಲೆ ನಾವು ಅಸ್ತರ್ ಬಟ್ಟೆ ಕಟ್ಟಾದ್ಮೇಲೆ ನಾವು ನೆಕ್ಸ್ಟ್ ಡ್ರೆಸ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಇವಾಗ ನೆಕ್ ಇಟ್ಕೋತಾ ಇದ್ದೀನಿ. ಇದು ನಾವು ಕಟ್ ಮಾಡ್ತಾ ಇರೋದು ಫ್ರಂಟ್ ಪಾರ್ಟು ಆ್ಯಂಡ್ ಬ್ಯಾಕ್ ಪಾರ್ಟ್ ಇದರಲ್ಲೇ ಬರುತ್ತೆ ನೋಡಿ. ನಾವು ಅದೊಂದು ಸಲ ಇದೊಂದು ಸಲ ಸಪ್ರೇಟಾಗಿ ಕಟ್ ಮಾಡೋ ಅಗತ್ಯ ಇಲ್ಲ. ಒಂದೇ ಟೈಮ್ ನಮ್ಮ ಟೈಮ್ ಸೇವ್ ಆಗುತ್ತೆ. ಒಂದೇ ಟೈಮ್ಗೆ 2 ಪಾರ್ಟು ಕಟ್ ಆಗೋದು. ನೋಡಿ ಈ ಥರ ನಮ್ಮದು ಫ್ರಂಟ್ ಪಾರ್ಟು ಕಟ್ಟಾಗಿದೆ. ಇವಾಗ ಇದಕ್ಕೆ ಬೇರೆ ಬೇರೆ ಮಾಡಿ ಫ್ರಂಟ್ ಪಾರ್ಟ್ ನೆಕ್ಕು ಪಂಚ್ಕೊಂಡಿದೆ. ಸೊ ನಾನು ಪಂಚ್ಕೊಂಡು ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡಿದ್ದಿಲ್ಲ, ಬರೀ ಫ್ರಂಟ್ ನೆಕ್ ಅಷ್ಟೇ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆರ್ಮ್ ಹೋಲ್ಸ್ನ ಫ್ರಂಟ್ ಶೇಪ್ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟು. ಇವಾಗ ನಾನು ಬ್ಯಾಕ್ ನೆಕ್ನ ಹಾಕೋತಾ ಇದ್ದೀನಿ. ಇದು ನಮ್ಮದು ಬ್ಯಾಕ್ ಪಾರ್ಟ್ ಬರುತ್ತೆ. ಬ್ಯಾಕ್ ನೆಕ್ಕಿನ ಮೆಜರ್ಮೆಂಟ್ ತೊಗೊಂಡು ಬ್ಯಾಕ್ ಪಾರ್ಟ್ನ ಹಾಕೊಂಡು ತೊಗೊಳ್ಳೋಣ. ಇದು ಡೋರಿ ಹಾಕುವ ಮಾರ್ಕಿಂಗ್ ಹಾಕೊಂಡು ತಗೊಳ್ಳೋಣ. ಒಂದು 2 ಪಾರ್ಟು ರೆಡಿಯಾಗಿದೆ. ಇವಾಗ ನಾವು ಲೈನಿಂಗ್ ಬಟ್ಟೆ ಇಟ್ಕೊಂಡು ನಾವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಡ್ರೆಸ್ ಮೆಟೀರಿಯಲು ಇವಾಗ ನಮ್ಮದು ಲೈನಿಂಗ್ ಬಟ್ಟೆ ಅಷ್ಟು ಉಳಿತಲ್ವ, ಅದು ಎತ್ತಿಟ್ಕೊಳ್ಳೋಣ. ನಮಗೆ ಮತ್ತೆ ಬೇರೆ ಯಾವುದಾದ್ರೂ ಬ್ಲೌಸು ಅಥವಾ ಡ್ರೆಸ್ಸು ಏನಾದರೂ ಡಿಸೈನ್ ಮಾಡಬೇಕಂದ್ರೆ ನಮಗೆ ಯೂಸ್ ಆಗುತ್ತೆ. ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇದಕ್ಕೆ ಈ ಥರ ಡಿಸೈನ್ ಬಂದಿದೆ. ಅದು ಮಿಡಲ್ನಲ್ಲಿ ಫ್ರಂಟ್ ನೆಕ್ಕಿಗೆ ಬರಬೇಕು. ಆ ಥರ ಇಟ್ಕೊಳ್ಳೋಣ.
ಬಟ್ಟೆಗಿಂತ ಒಂದು 3.5 ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು ನಿಮಗೆ. ನೋಡಿ ಈ ಥರ ಇಟ್ಕೊಂಡು ತಗೊಳ್ಳಿ. ಎಕ್ಸ್ಟ್ರಾ ನಾವು ಫೋಲ್ಡಿಂಗ್ ಮಾಡೋಕ್ಕೆ ಬಿಟ್ಟಿದ್ದೀವಿ. 1.5 ಇಂಚ್ ಫೋಲ್ಡಿಂಗ್ ಮಾಡೋದ್ರಲ್ಲೇ ಹೋಗುತ್ತೆ. ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳಿ. ಈ ಥರ ನೋಡಿ ಫ್ರಂಟ್ ಪಾರ್ಟು ರೆಡಿಯಾಗಿದೆ. ಇವಾಗ ಬ್ಯಾಕ್ ಸೈಡು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ಬಟ್ಟೆ ಜಾಸ್ತಿ ಇದೆ ಅಂತ ಹೇಳಿ ಎಲ್ಲಿ ಬೇಕಲ್ಲಿ ಬಟ್ಟೆನ ಇಟ್ಟು ಅಸ್ತರ್ ಪೀಸ್ನ ಇಟ್ಟು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಎಕ್ಸ್ಟ್ರಾ ಬಟ್ಟೆ ಉಳಿದ್ರೂ ಸಹ ನಾವು ಬೇರೆ ಪ್ಯಾಂಟ್ ಡಿಸೈನ್ ಅದು ಮಾಡ್ಕೊಳ್ಬೋದು. ನನ್ನ ಮೊದಲನೇ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಸೆಮಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದ್ದು ವಿಡಿಯೋ ನಿಮಗೆ ತೋರಿಸಿದ್ದೀನಿ. ಅದು ಇದರಲ್ಲಿ ಮಿಕ್ಕಿರೋ ಬಟ್ಟೆಯಿಂದನೇ ನಾವು ಸೆಮಿ ಪಟ್ಟಿ ಎಲ್ಲ ಸ್ಟಿಚ್ ಮಾಡಿದ್ದು. ಅದೇ ಥರ ನಮಗೆ ಪ್ಯಾಂಟಿಗೆ ಯೂಸ್ ಆಗುತ್ತೆ. ಇವಾಗ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಲ ಬಟ್ಟೆ ಕಡಿಮೆ ಬರುತ್ತೆ ಡ್ರೆಸ್ ಪೀಸಲ್ಲಿ. ಸೊ ಸ್ವಲ್ಪ ದಪ್ಪ ಇದ್ರೆ ಅಂದರೆ ಅವರಿಗೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡೋದು. ಇವಾಗ ಸ್ಲೀವ್ಸ್ ಲೆಂತ್ ತೊಗೋತಾ ಇದ್ದೀವಿ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ಬಿಸಾಕಿ. ಒನ್ ಆ್ಯಂಡ್ ಹಾಫ್ ಕೆಳಗಡೆ ಫೋಲ್ಡಿಂಗ್ ಸಲುವಾಗಿ ಇಟ್ಕೊಂಡು ತಗೊಳ್ಳೋಣ. ಔಟ್ ಲೈನ್ ಬಂದ್ಬಿಟ್ಟು 14 ಇಂಚು ಕೆಳಗಡೆ ತೊಗೊಂಡು ಮಾರ್ಕ್ ಹಾಕೊಂಡು ತಗೊಳ್ಳೋಣ. ಈ ಥರ ಸ್ಟ್ರೈಟ್ ಲೈನ್ ಅಂದ್ಕೊಂಡು ಇವರು ಕಸ್ಟಮರ್ ಭಾಳ ಸ್ಲಿಮ್ಮು, ನೋಡೋಕ್ಕೆ ಭಾಳ ಚಿಕ್ಕದಾಗಿ ಕಾಣಿಸುತ್ತೆ ಇವರ ಡ್ರೆಸ್ಸು. ನೋಡಿ ಈ ಥರ. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ಸೇಫ್ ಕೊಡೋಣ. ಟಾಪ್ ಕಟ್ಟಿಂಗ್ ರೆಡಿಯಾಗಿದೆ.